ಎಲ್ಲರಿಗೂ ನಮಸ್ಕಾರ. ಈ ದಿನ ಭೂಗೋಳ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ. ಸರೋವರಗಳ ಬಗ್ಗೆ, ಲೇಕ್ಸ್ ಬಗ್ಗೆ, ಟೈಪ್ಸ್ ಆಫ್ ಲೇಕ್ಸ್ ಅಂತ ಕರೀತಾರಲ್ಲ, ಆ ಸರೋವರಗಳ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಇಲ್ಲಿ ಗಾಳಿಯಿಂದ ನಿರ್ಮಾಣಗೊಳ್ಳುವ ಸರೋವರಗಳನ್ನು ಏನೆಂದು ಕರೆಯುತ್ತಾರೆ? ವಿಂಡ್ ಇದೆಯಲ್ಲ, ಗಾಳಿ, ಅದು ಸರೋವರವನ್ನು ನಿರ್ಮಾಣ ಮಾಡ್ತದೆ. ಆ ಸರೋವರಗಳಿಗೆ ಏನಂತ ಕರೀತಾರಪ್ಪ ಅಂತಂದರೆ ಲ್ಯಾಗೂನ್ ಸರೋವರ ಅಥವಾ ಲ್ಯಾಗೂನ್ ಲೇಕ್ ಅಥವಾ ಆಕ್ಸ್ಬೋ ಸರೋವರ, ಆಕ್ಸ್ಬೋ ಲೇಕ್ ಅಂತಾರೆ, ಕ್ರೇಟರ್ ಸರೋವರನ ಅಥವಾ ಏಯೋಲಿನ್ ಲೇಕ್. ಈ ನಾಲ್ಕರಲ್ಲಿ ಯಾವುದು ಗಾಳಿಯಿಂದ ನಿರ್ಮಾಣಗೊಳ್ಳುವ ಸರೋವರ? ಒಂದು ಬಾರಿ ಇದನ್ನು ನೋಡಿ ಉತ್ತರವನ್ನು ನೀವು ಹೇಳಬೇಕು. ವಿಡಿಯೋವನ್ನು ಪಾಸ್ ಮಾಡಿ ಉತ್ತರ ಹೇಳಬೇಕು. ಗಾಳಿಯಿಂದ ನಿರ್ಮಾಣಗೊಳ್ಳುವ ಸರೋವರಗಳು ಎಲ್ಲಪ್ಪ ಅಂದರೆ ಇವು ಮರುಭೂಮಿಯಲ್ಲಿ ಈ ಸರೋವರಗಳು ನಿರ್ಮಾಣಗೊಳ್ಳುತ್ತವೆ. ಆ ಸರೋವರಗಳನ್ನು ಏನಂತ ಕರೀತಾರೆ ಅಂದರೆ ಏಯೋಲಿನ್ ಲೇಕ್ ಅಂತ ಕರೀತಾರೆ. AEOLINE, ಏಯೋಲಿನ್ ಲೇಕ್. ಗಾಳಿಯಿಂದ ನಿರ್ಮಾಣಗೊಳ್ಳುವಂಥ ಸರೋವರಗಳನ್ನು ಏಯೋಲಿನ್ ಲೇಕ್ ಅಂತ ಕರೀತಾರೆ. ಇಲ್ಲಿ ಏನಪ್ಪ ಅಂದರೆ ಮರುಭೂಮಿಯಲ್ಲಿ ಗಾಳಿ ವೇಗವಾಗಿ ಬೀಸಿ ಕೆಲವೊಂದು ಕಡೆ ಇದ್ದಂತಹ ಮರಳನ್ನು ಮತ್ತೊಂದು ಕಡೆ ತಗೊಂಡು ಹೋಗಿಬಿಡ್ತದೆ. ಹೀಗಾಗಿ ಅಲ್ಲಿ ಮರುಭೂಮಿಯಲ್ಲಿ ಏನಾಗ್ತಾವಪ್ಪ ಅಂದರೆ ಸರೋವರಗಳು ನಿರ್ಮಾಣಗೊಳ್ಳುತ್ತವೆ. ಈ ರೀತಿ ತಗ್ಗು ಬೀಳ್ತದೆ, ಇಲ್ಲಿ ಸರೋವರಗಳು ನಿರ್ಮಾಣ ಆಗ್ತವೆ. ಅದನ್ನೇನಂತಾರೆ ಕರೀತಾರಪ್ಪ ಅಂದರೆ ಏಯೋಲಿನ್ ಲೇಕ್ ಅಂತ ಕರೀತಾರೆ. ಇನ್ನು ಇದು ನೋಡೋಣ, ಲ್ಯಾಗೂನ್ ಲೇಕ್ ಅಂತ ಬರ್ತದೆ. ಲ್ಯಾಗೂನ್ ಲೇಕ್, ಇದು ಲ್ಯಾಗೂನ್ ಸರೋವರಗಳು ಹೇಗೆ ನಿರ್ಮಾಣ ಆಗ್ತಾವಪ್ಪ? ಲ್ಯಾಗೂನ್ ಲೇಕ್ಸ್ ಅಂತ ಕರೀತಾರೆ. ಇಲ್ಲಿ ಏನಾಗ್ತದೆ ಅಂತಂದರೆ ಸಮುದ್ರದಿಂದ, ಇದು ಸಮುದ್ರ ಅಂತ ತಿಳ್ಕೊಳ್ರಿ, ಇಲ್ಲೆಲ್ಲ ವಿಶಾಲವಾದ ಸಾಗರ ಇದೆ. ಈ ಸಾಗರದಿಂದ ಕೆಲವೊಮ್ಮೆ ಏನಾಗ್ತದೆ, ಸ್ವಲ್ಪ ನೀರು ಈ ಕಡೆ ಹರ್ಕೊಂಡು ಬರ್ತದೆ. ಈ ಕಡೆ ಹರ್ಕೊಂಡು ಬಂದು ವಿಶಾಲವಾಗಿ ನೀರು ಈ ರೀತಿಯಾಗಿ ನಿಂತುಕೊಳ್ತದೆ. ದಂಡೆಯಿಂದ ಅಲೆಗಳ ಹೊಡೆತಕ್ಕಾಗಿ ಮೊದಲು ಏನಾಗಿರ್ತದೆ, ಸಣ್ಣಾಗಿ ನೀರು ಈ ಕಡೆ ಬರ್ತಿರ್ತದೆ. ಸ್ಯಾಂಡ್ ಬಾರ್ಸ್ ಅಂತ ಕರೀತಾರೆ. ಮರಳಿನ ದಿಬ್ಬೆಗಳು ಬಂದು ಏನು ಮಾಡಿಬಿಡ್ತಾವಪ್ಪ, ಇಲ್ಲಿ ಈ ಕಡೆ ವಾಪಸ್ ಬರೋಕ್ಕೆ ನೀರು ಬರೋದಿಲ್ಲ. ಈ ರೀತಿಯಾಗಿ ಲ್ಯಾಗೂನ್ ಲೇಕ್ಸು ನಿರ್ಮಾಣಗೊಳ್ತವೆ. ಇಲ್ಲಿ ಪ್ರಮುಖವಾಗಿ ಲ್ಯಾಗೂನ್ ಲೇಕ್ಸ್ ಒಂದೇ ಹೇಳಿದೆ, ಏನೋ ಸಮುದ್ರದ ನೀರು ಸಣ್ಣ ಒಂದು ಜರಿಯಾಗಿ ಬರ್ತದೆ ಅಥವಾ ಒಂದಿಷ್ಟು ಭಾಗದಲ್ಲಿ ಹರ್ಕೊಂಡು ಬರ್ತದೆ, ಬಂದು ಎಲ್ಲೋ ಒಂದು ಕಡೆ ತಗ್ಗು ಪ್ರದೇಶದಲ್ಲಿ ವಿಶಾಲವಾಗಿ ನಿಂತ್ಕೊಳ್ತದೆ. ಇದನ್ನು ಲ್ಯಾಗೂನ್ ಲೇಕ್ಸ್ ಅಂತ ಕರೀತಾರೆ. ಉದಾಹರಣೆಗಾಗಿ ಲ್ಯಾಗೂನ್ ಲೇಕ್ನ ಉದಾಹರಣೆಗೆ ಚಿಲ್ಕಾ ಸರೋವರ ಅಂತ ಬರ್ತದೆ. ಚಿಲ್ಕಾ ಲೇಕ್ ಅಂತ ಬರ್ತದೆ. ಇದು ಲ್ಯಾಗೂನ್ ಲೇಕ್. ಚಿಲ್ಕಾ ಸರೋವರ ಎಲ್ಲಿ ಬರ್ತದೆಪ್ಪ ಅಂದರೆ ಒಡಿಸ್ಸಾದಲ್ಲಿ ಬರ್ತದೆ, ಅಥವಾ ಒಡಿಸ್ಸಾ. ಇನ್ನು ಆಂಧ್ರ ಪ್ರದೇಶದಲ್ಲಿ ಒಂದು ಬರ್ತದೆ. ಅತಿ ದೊಡ್ಡ ಒಂದು ಲ್ಯಾಗೂನ್ ಲೇಕ್ ಯಾವುದಪ್ಪ ಅಂದರೆ ಚಿಲ್ಕಾ ಸರೋವರ. ಇದು ಒಡಿಸ್ಸಾದಲ್ಲಿ ಬರ್ತದೆ. ಆಂಧ್ರ ಮತ್ತು ತಮಿಳುನಾಡು ಬಾರ್ಡರಲ್ಲಿ ಬರ್ತದೆ ಪುಲಿಕಟ್. ಆಂಧ್ರದಲ್ಲಿ ಪುಲಿಕಟ್ ಸರೋವರ ಕೂಡ ಏನಪ್ಪ ಅಂದರೆ ಅದು ಕೂಡ ಲ್ಯಾಗೂನ್ ಲೇಕ್. ಒಂದೇ ಹೇಳಿಕೊಟ್ಟೆ, ಲ್ಯಾಗೂನ್ ಲೇಕ್ ಏನಂದರೆ ಈ ರೀತಿ ಸಮುದ್ರದಿಂದ ನೀರು ಬಂದು ಒಂದು ಕಡೆ ತಗ್ಗು ಪ್ರದೇಶದಲ್ಲಿ ನಿಂತ್ಕೊಂಡ್ಬಿಡ್ತದೆ. ಸ್ಯಾಂಡ್ ಬಾರ್ಗಳು ಬಂದು ಅಲ್ಲಿ ಬರುವಂಥ ನೀರನ್ನು ತಡೆದು ಬಿಡ್ತದೆ. ಈ ರೀತಿಯಾಗಿ ನೀರೇ ನಿಂತ್ಕೊಳ್ತದಲ್ಲ, ಇದನ್ನು ಲ್ಯಾಗೂನ್ ಲೇಕ್ಸ್ ಅಂತ ಕರೀತಾರೆ. ಲ್ಯಾಗೂನ್ ಲೇಕ್, ಲ್ಯಾಗೂನ್ ಸರೋವರ ಅಂತ ಕರೀತಾರೆ. ಒಂದೇದು ಹೇಳಿದೆ, ಇದಕ್ಕೆ ಉದಾಹರಣೆ ಅದು ಚಿಲ್ಕಾ ಸರೋವರ ಏನಿದೆಯಲ್ಲ ಒಡಿಸ್ಸಾದಲ್ಲಿ ಬರ್ತದೆ. ಪುಲಿಕಟ್ ಇದು ಆಂಧ್ರ ಮತ್ತು ತಮಿಳುನಾಡಿನ ಬಾರ್ಡರಲ್ಲಿ ಬರ್ತದೆ, ಪುಲಿಕಟ್ ಲೇಕ್ ಸರೋವರ. ಇನ್ನೊಂದು ಬರ್ತದೆ ವೆಂಬನಾಡ್. ವೆಂಬನಾಡ್ ಇದು ಕೇರಳದಲ್ಲಿ ಬರ್ತದೆ. ಪುಲಿಕಟ್ ಆಂಧ್ರದಲ್ಲಿ ಬರ್ತದೆ, AP ಮತ್ತು ತಮಿಳುನಾಡು. ವೆಂಬನಾಡು
ಸರೋವರ ಇದು ಕೂಡ ಏನಪ್ಪ ಅಂದರೆ ಲ್ಯಾಗೂನ್ ಲೇಕು. ಇದು ಕೇರಳದಲ್ಲಿ ಬರ್ತದೆ. ಈ ರೀತಿ ಲ್ಯಾಗೂನ್ ಲೇಕ್ಸ್ ಕೇಳ್ತಾರೆ, ಅವು ಹೇಗೆ ನಿರ್ಮಾಣಗೊಳ್ತಾವೆ ಅಂತ ಕೇಳ್ತಾರೆ. ಈ ರೀತಿಯಾಗಿ ಈ ಲ್ಯಾಗೂನ್ ಲೇಕ್ಸ್ಗಳು ನಿರ್ಮಾಣವಾಗ್ತವೆ. ಇನ್ನು ಆಕ್ಸ್ಬೋ ಲೇಕ್ ಬಗ್ಗೆ ತಿಳ್ಕೊಳ್ಳೋಣ. ಆಕ್ಸ್ ಅಂದರೆ ಎತ್ತು ಅಂತ ತಿಳ್ಕೊಳ್ರಿ. ಆಕ್ಸ್ಬೋ ಅಂದರೆ ಇದನ್ನು ಕನ್ನಡದಲ್ಲಿ ಬಸವನ ಪಾದ ಅಂತ ಕರೀತಾರೆ. ಈ ಆಕ್ಸ್ಬೋ ಲೇಕ್ಗಳು ಹೇಗೆ ನಿರ್ಮಾಣ ಆಗ್ತಾವಪ್ಪ ಅಂತಂದರೆ, ಬೆಟ್ಟಗಳಿಂದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹರಿದು ಬರುವಂಥ ನದಿ, ಈ ರೀತಿ ನದಿ ಹರಿದು ಬರ್ತದೆ. ಅತಿ ವೇಗವಾಗಿ ಬೆಟ್ಟ ಗುಡ್ಡ ಇಳಿದು ಬರುವಾಗ ನದಿ ಏನು ಮಾಡ್ತದೆ, ಅತಿ ವೇಗವಾಗಿ ಹರಿದು ಬರ್ತದೆ. ಯಾವಾಗ ಬಯಲು ಪ್ರದೇಶಕ್ಕೆ, ಮೈದಾನ ಪ್ರದೇಶದಲ್ಲಿ ನದಿ ಬಂದಾಗ, ಮೈದಾನ ಪ್ರದೇಶದಲ್ಲಿ ನದಿ ಹರಿದು ಬಂದಾಗ ಅದರ ಗತಿ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಏನು ಮಾಡ್ತದೆ ಅಂದರೆ, ನದಿ ಈ ರೀತಿಯಾಗಿ ಬಂದು ಈ ರೀತಿ ನಿರ್ಮಾಣ ಮಾಡ್ತದೆ, ಬಸವನ ಪಾದದ ಥರ ನಿರ್ಮಾಣಗೊಳ್ಳುತ್ತದೆ. ಇದಕ್ಕೇನಂತ ಕರೀತಾರಪ್ಪ ಅಂದರೆ ಆಕ್ಸ್ಬೋ ಲೇಕ್ಸ್. ಬೆಟ್ಟದಲ್ಲಿ ವೇಗವಾಗಿ ಹರಿದಂಥ ನದಿ ಬಸವನ ಪಾದ ಅಂತಾರೆ ಕರೀರಿ. ಗೋಕೂರ್ ಅಂತಾರೆ ಹಿಂದಿಯಲ್ಲಿ, ಗೋಕೂರ್, ಕೂರ್ ಅಂದರೆ ಅದರ ಪಾದ ಅಂತ. ಬೆಟ್ಟದಿಂದ ಇಳಿದು ಬರುವಂಥ ನದಿ ವೇಗವಾಗಿ ಬಂದು ಮೈದಾನ ಪ್ರದೇಶದಲ್ಲಿ ಬಂದಾಗ ಅದರ ವೇಗ ಕಡಿಮೆಯಾಗಿ ತನ್ನ ದಿಕ್ಕನ್ನು ಬದಲಿಸಿಬಿಡ್ತದೆ. ಈ ರೀತಿಯಾಗಿ ಹರಿದು ಬಂದು ನದಿ ಮತ್ತೆ ಹೀಗೆ ತನ್ನ ದಾರಿಯನ್ನು ಬದಲಾಯಿಸ್ತದೆ. ಇದಕ್ಕೇನಂತಾರಪ್ಪ ಅಂದರೆ ಆಕ್ಸ್ಬೋ ಲೇಕ್ಸ್ ಅಂತ ಕರೀತಾರೆ. ಇಲ್ಲಿ ಈ ಆಕ್ಸ್ಬೋ ಲೇಕಿಗೆ ಉದಾಹರಣೆ ಅಂದರೆ ಬಿಹಾರದ ಕಾಂವರ್ ನದಿ. ಬಿಹಾರದಲ್ಲಿ ಒಂದು ನದಿ ಬರ್ತದೆ. ಈ ರೀತಿಯಾಗಿ ಬಸವನ ಪಾದ ಸರೋವರ ಅನ್ರಿ, ಅಥವಾ ಗೋಕೂರ್ ಅಂತನ ಕರೀರಿ, ಅಥವಾ ಆಕ್ಸ್ಬೋ ಲೇಕ್ ಅಂತ ಕರೀತಾರೆ. ನದಿಗಳು ಮೈದಾನ ಪ್ರದೇಶವನ್ನು ಸೇರಿದಾಗ ತನ್ನ ದಿಕ್ಕನ್ನು ಬದಲಾಯಿಸಿ ಒಂದು ಕಡೆ ಈ ರೀತಿ ಬಸವನ ಪಾದದಲ್ಲಿ ಸರೋವರಗಳು ನಿರ್ಮಾಣ ಮಾಡ್ತವೆ. ಇದನ್ನು ಆಕ್ಸ್ಬೋ ಲೇಕ್ ಅಂತಾರೆ. ಇದಕ್ಕೆ ಉದಾಹರಣೆ ಯಾವುದಂದರೆ ಬಿಹಾರದ ಕಾಂವರ್ ಅಂತಕ್ಕಂಥ ಒಂದು ಸರೋವರ. ಮುಂದಿನ ಇದಕ್ಕೆ ಹೋಗೋಣ. ನೆಕ್ಸ್ಟು ಕ್ರೇಟರ್ ಲೇಕ್ ಅಂತ ಕರೀತಾರೆ. ಕ್ರೇಟರ್ ಲೇಕ್. ಇಲ್ಲಿ ಕ್ರೇಟರ್ ಲೇಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇವು ಹೇಗೆ ನಿರ್ಮಾಣಗೊಳ್ತವೆ? ಕ್ರೇಟರ್ ಲೇಕ್ಸ್ ಅಂದರೆ ಉದಾಹರಣೆಗಾಗಿ ಉಲ್ಕಾಪಿಂಡಗಳು. ಉಲ್ಕಾಪಿಂಡಗಳು ದೊಡ್ಡ ಗಾತ್ರದಲ್ಲಿ ಉಲ್ಕಾಪಿಂಡಗಳು ಭೂಮಿಗೆ ಅಪ್ಪಳಿಸಿದಾಗ ಅಲ್ಲೇನು ತಗ್ಗಾದ ಪ್ರದೇಶ ನಿರ್ಮಾಣ ಆಗ್ತದಲ್ಲ, ಅದಕ್ಕೇನಂತಾರಪ್ಪ ಅಂದರೆ ಕ್ರೇಟರ್ ಲೇಕ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಉಲ್ಕಾಪಿಂಡಗಳು ಮತ್ತು ಜಲಪಾತ, ಜ್ವಾಲಾಮುಖಿ. ಉಲ್ಕಾಪಿಂಡ ಅಥವಾ ಜ್ವಾಲಾಮುಖಿಗಳಿಂದ ನಿರ್ಮಾಣವಾದಂಥ ಸರೋವರಕ್ಕೆ ಕ್ರೇಟರ್ ಲೇಕ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಮಹಾರಾಷ್ಟ್ರದ ಲೋನಾರ್ ಸರೋವರ. ಲೋನಾರ್ ಸರೋವರ ಅಥವಾ ಲೋನಾರ್ ಲೇಕ್ ಅಂತ ಕರೀತಾರೆ. ಇದು ಕ್ರೇಟರ್ ಲೇಕ್ ಅಂತ ಕರೀತಾರೆ. ಉಲ್ಕಾಪಿಂಡಗಳು ಮೇಲಿಂದ ಬಿದ್ದಾಗ ತಗ್ಗು ಪ್ರದೇಶ ಉಂಟಾಗ್ತದಲ್ಲ, ಈ ಉದಾಹರಣೆಗಾಗಿ ಮೇಲಿಂದ ಒಂದು ಯಾವುದೋ ದೊಡ್ಡದೊಂದು ಉಲ್ಕಾಪಿಂಡ ಬಂದು ಈ ರೀತಿ ತಗ್ಗು ಪ್ರದೇಶ ನಿರ್ಮಾಣ ಆಯ್ತು ಅಂತ ತಿಳ್ಕೊಂಡ್ರು ಭೂಮಿಯಲ್ಲಿ. ಇಂಥ ಸರೋವರನ್ನು ಏನಂತ ಕರೀತಾರಪ್ಪ ಅಂತಂದರೆ ಕ್ರೇಟರ್ ಲೇಕ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಮಹಾರಾಷ್ಟ್ರದ ಲೋನಾರ್ ಸರೋವರ. ಅಂದರೆ ಉಲ್ಕಾಪಿಂಡಗಳು ಮೇಲಿಂದ ಬಿದ್ದಾಗ ಅಥವಾ ಜ್ವಾಲಾಮುಖಿಯಿಂದ ಒಂದು ಪ್ರದೇಶದಲ್ಲಿ ತಗ್ಗು ಪ್ರದೇಶ ಉಂಟಾದಾಗ ಏನಾಗ್ತದಪ್ಪ ಅಂತಂದರೆ ಅದನ್ನು ಕ್ರೇಟರ್ ಲೇಕ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಉದಾಹರಣೆ ಲೋನಾರ್ ಸರೋವರ. ನೆಕ್ಸ್ಟು ಇನ್ನೊಂದು ಕೇಳ್ತಿರ್ತಾರೆ, ಅದನ್ನು ಹೇಳಿಕೊಡ್ತೀನಿ. ಟೆಕ್ಟಾನಿಕ್ ಲೇಕ್ ಅಂತ ಬರ್ತದೆ. ಟೆಕ್ಟಾನಿಕ್ ಲೇಕ್ ಅಂದರೆ ಟೆಕ್ಟಾನಿಕ್ ಲೇಕ್ಸ್ಗಳು ಹೇಗೆ ನಿರ್ಮಾಣ ಆಗ್ತಾವಪ್ಪ ಅಂದರೆ ಫೋಲ್ಡಿಂಗ್ ಆಫ್ ಅರ್ತ್ ಕ್ರಸ್ಟ್. ಭೂಮಿಯ ಮೇಲ್ಪದರ ಫೋಲ್ಡ್ ಆಗುವುದರಿಂದ, ಮಡಿಚುವುದರಿಂದ ಏನಾಗ್ತದಪ್ಪ ಅಂದರೆ ಈ ಟೆಕ್ಟಾನಿಕ್ ಲೇಕ್ಸ್ ನಿರ್ಮಾಣಗೊಳ್ತವೆ. ಫೋಲ್ಡಿಂಗ್ ಆಫ್ ಅರ್ತ್ ಕ್ರಸ್ಟ್, ಭೂಮಿಯ ಈ ಮೇಲ್ಪದರ ಇದೆಯಲ್ಲ,
ಕ್ರಸ್ಟ್, ಮೇಲ್ಪದರವನ್ನು ಕ್ರಸ್ಟ್ ಅಂತ ಕರೀತಾರೆ. ಅದು ಫೋಲ್ಡ್ ಆಗುವುದರಿಂದ ಟೆಕ್ಟಾನಿಕ್ ಲೇಕ್ಸ್ಗಳು ಹುಟ್ಟುಕೊಳ್ತವೆ. ಇದಕ್ಕೆ ಒಂದು ಉದಾಹರಣೆ ಯಾವುದಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿರುವ ಊಲರ್ ಲೇಕ್. ಯಾವುದಪ್ಪ ಅಂದರೆ ಊಲರ್ ಲೇಕ್ ಅಥವಾ ಊಲರ್ ಸರೋವರ. ಊಲರ್ ಸರೋವರ ಇದನ್ನು ಊಲರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಸಿಹಿ ನೀರಿನ ಒಂದು ಸರೋವರ. ಇದು ಹೇಗೆ ನಿರ್ಮಾಣಗೊಳ್ತದೆ? ಟೆಕ್ಟಾನಿಕ್ ಲೇಕ್ಸ್ ಅಂತ ಕರೀತಾರೆ. ಫೋಲ್ಡಿಂಗ್ ಆಫ್ ಅರ್ತ್ ಕ್ರಸ್ಟ್, ಭೂಮಿಯ ಮೇಲ್ಪದರ ಟೆಕ್ಟಾನಿಕ್ನಿಂದ ಮಡಚುವುದರಿಂದ ಏನು ಆಗ್ತದಪ್ಪ ಅಂದರೆ ಈ ಟೆಕ್ಟಾನಿಕ್ ಲೇಕ್ಸ್ಗಳು ನಿರ್ಮಾಣಗೊಳ್ಳುತ್ತವೆ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಊಲರ್ ಲೇಕ್ ಜಮ್ಮು ಕಾಶ್ಮೀರದಲ್ಲಿದೆ.